ನನಗೆ ಈಗ ಹಸಿವಾಗಿದೆ. ನನಗೀಗ ಹಸಿವಾಗಿದೆ. ಐ ಆಮ್ ಹಂಗ್ರಿ ನೌ. ಐ ಆಮ್ ಹಂಗ್ರಿ ನೌ. ನನಗೆ ಖಾತ್ರಿ ಇಲ್ಲ ಅಂದರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ನಾಟ್ ಶ್ಯೂರ್. ಐ ಆಮ್ ನಾಟ್ ಶ್ಯೂರ್. ರವಿ ಅನಾರೋಗ್ಯದಿಂದಿದ್ದಾನೆ. ರವಿ ಈಸ್ ಸಿಕ್. ರವಿ ಈಸ್ ಸಿಕ್. ಸಿಕ್ ಅಂದರೆ ಅನಾರೋಗ್ಯ. ಬಾಗಿಲು ತೆರೆದಿದೆ. ದ ಡೋರ್ ಈಸ್ ಓಪನ್. ದ ಡೋರ್ ಈಸ್ ಓಪನ್. ಅದನ್ನು ಕೇಳಿ ನಾನು ದುಃಖಿತನಾಗಿದ್ದೇನೆ. ಐ ಆಮ್ ಸಾರಿ ಸೋ ಹಿಯರ್ ದ್ಯಾಟ್. ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್. ನೆಕ್ಸ್ಟ್, ಪರಿಸ್ಥಿತಿ ಚೆನ್ನಾಗಿದೆ. ಸಿಚುವೇಶನ್ ಈಸ್ ಗುಡ್. ಸಿಚುವೇಶನ್ ಈಸ್ ಗುಡ್. ಇದೊಂದು ತುಂಬ ದೊಡ್ಡದಾದ ಬೆಟ್ಟ. ದಿಸ್ ಈಸ್ ಎ ಹ್ಯೂಜ್ ಮೌಂಟೇನ್. ದಿಸ್ ಈಸ್ ಎ ಹ್ಯೂಜ್ ಮೌಂಟೇನ್. ಇದೊಂದು ತುಂಬ ದೊಡ್ಡದಾದ ಬೆಟ್ಟ. ರವಿ ಮತ್ತು ರಾಜು ತುಂಬ ಎತ್ತರವಾಗಿದ್ದಾರೆ. ರವಿ ಆ್ಯಂಡ್ ರಾಜು ಆರ್ ವೆರಿ ಟಾಲ್. ರವಿ ಆ್ಯಂಡ್ ರಾಜು ಆರ್ ವೆರಿ ಟಾಲ್. ಅದು ಅದ್ಭುತವಾಗಿತ್ತು. ದಟ್ ವಾಸ್ ಗ್ರೇಟ್. ದಟ್ ವಾಸ್ ಗ್ರೇಟ್. ಅದು ಅದ್ಭುತವಾಗಿತ್ತು. ರವಿ ತುಂಬ ಸಹಾಯಕಾರಿ. ರವಿ ತುಂಬ ಸಹಾಯಕಾರಿ. ರವಿ ಈಸ್ ವೆರಿ ಹೆಲ್ಪ್ಫುಲ್. ರವಿ ಈಸ್ ವೆರಿ ಹೆಲ್ಪ್ಫುಲ್. ಯಾರು ಮೊದಲು ಹೋಗ್ತಾರೆ ನೋಡೋಣ. ಲೆಟ್ಸ್ ಸಿ ಹೂ ಗೂಸ್ ಫಸ್ಟ್. ಲೆಟ್ಸ್ ಸಿ ಹೂ ಗೂಸ್ ಫಸ್ಟ್. ಯಾರು ಮೊದಲು ಹೋಗ್ತಾರೆ ನೋಡೋಣ. ಸಮಯ ಮೀರುತ್ತಿದೆ. ಟೈಮ್ ಈಸ್ ರನ್ನಿಂಗ್ ಔಟ್. ಟೈಮ್ ಈಸ್ ರನ್ನಿಂಗ್ ಔಟ್. ನನ್ನ ತಲೆ ಸುತ್ತಿಸಿದೆ. ನನ್ನ ತಲೆ ಸುತ್ತಿಸಿದೆ. ಐ ಫೀಲ್ ಡಿಜ್ಜಿ. ಐ ಫೀಲ್ ಡಿಜ್ಜಿ. ನಿನಗೆ ನೆನಪಿತ್ತಾ? ಡಿಡ್ ಯು ರಿಮೆಂಬರ್? ಡಿಡ್ ಯು ರಿಮೆಂಬರ್? ನಿನಗೆ ನೆನಪಿತ್ತಾ ಅಂತ. ನೆಕ್ಸ್ಟ್, ಇಲ್ಲ ಎಂದು ಹೇಳಬೇಡ. ಇಲ್ಲ ಎಂದು ಹೇಳಬೇಡ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಡೋಂಟ್ ಸೇ ನೋ. ಡೋಂಟ್ ಸೇ ನೋ. ಇದು ಅನ್ಯಾಯ. ದಿಸ್ ಈಸ್ ಅನ್ಫೇರ್. ದಿಸ್ ಈಸ್ ಅನ್ಫೇರ್. ಅನ್ಫೇರ್ ಅಂದರೆ ಅನ್ಯಾಯ. ಅವನು ತನ್ನ ಎಲ್ಲ ಹಣವನ್ನು ಕಳೆದುಕೊಂಡನು. ಹಿ ಲಾಸ್ಟ್ ಆಲ್ ಹೀಸ್ ಮನಿ. ಹಿ ಲಾಸ್ಟ್ ಆಲ್ ಹೀಸ್ ಮನಿ. ಅವನು ತನ್ನ ಎಲ್ಲ ಹಣವನ್ನು ಕಳೆದುಕೊಂಡ. ಹೀಗೆ ಮುಂದುವರೆಸು. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ಹೀಗೆ ಮುಂದುವರೆಸು ಅಂತ. ಅವನು ಏನು ಮಾಡಿದ? ವಾಟ್ ಡಿಡ್ ಹಿ ಡೂ? ವಾಟ್ ಡಿಡ್ ಹಿ ಡೂ? ಅವನು ಏನು ಮಾಡಿದ? ನೀನು ಇದನ್ನು ಏಕೆ ಮಾಡಿದೆ? ವೈ ಡಿಡ್ ಯು ಡೂ ದಿಸ್? ವೈ ಡಿಡ್ ಯು ಡೂ ದಿಸ್? ತಕ್ಷಣವೇ ಏನು ಆಗುವುದಿಲ್ಲ. ನಥಿಂಗ್ ಹ್ಯಾಪನ್ಸ್ ಆಟ್ ಒನ್ಸ್. ನಥಿಂಗ್ ಹ್ಯಾಪನ್ಸ್ ಆಟ್ ಒನ್ಸ್. ನನಗೆ ಏನು ಅಭ್ಯಂತರವಿಲ್ಲ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನನಗೆ ಏನು ಅಭ್ಯಂತರವಿಲ್ಲ. ಸರಿಯಾದ ಸಮಯಕ್ಕೆ ತಲುಪು. ರೀಚ್ ಆನ್ ಟೈಮ್. ರೀಚ್ ಆನ್ ಟೈಮ್. ಇದಕ್ಕೆ ಪರಿಹಾರವಿಲ್ಲ. ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಇದಕ್ಕೆ ಪರಿಹಾರವಿಲ್ಲ.